ಇವತ್ತು ನನ್ನ 50ನೇ ವರ್ಷದ ಹುಟ್ಟುಹಬ್ಬ. ಖಂಡಿತ ನನಗೆ ಗೊತ್ತಾಗ್ತಿಲ್ಲ ನಾನು 50 ವರ್ಷ ತುಂಬಿದ್ದೀನಿ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಅಷ್ಟು ಕಷ್ಟಕರ ಪಯಣ, ಸುಖಕರ ಪಯಣ ಎರಡು ಬ್ಯಾಲೆನ್ಸ್ ಮಾಡ್ಕೊಂಡೇ ಬಂದಿದ್ದೀವಿ. ನಾವು ಏನು ಇಲ್ದಲೇ ಈ ಮಟ್ಟಕ್ಕೆ ಬಂದಿದ್ದೀವಿ. 50 ವರ್ಷ ತುಂಬ ಸಂತೋಷ ಆಗ್ತಿದೆ. ವಯಸ್ಸಾಗೈತೆ ಅನ್ನೋದಕ್ಕಿಂತ ಜಾಸ್ತಿ ಇನ್ನ ಏನಾದರೂ ದೃಢ ಸಂಕಲ್ಪ ಮಾಡಿ ಏನಾದರೂ ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನೋ ಒಂದು ಹಠ ಈಗ ತುಂಬ ಜಾಸ್ತಿ ಬಂದಿದೆ. ಈಗ 50 ವರ್ಷದ ಬದುಕು ಸಾರ್ಥಕತೆಯನ್ನು ತಲುಪಿದೆ. ಒಂದು ಲೆಕ್ಕದಲ್ಲಿ ಸಾರ್ಥಕತೆ, ಬೇರೆ ಇನ್ನೊಂದು ಆಂಗಲಲ್ಲಿ ನೋಡಿದ್ರೆ ಇನ್ನ ತುಂಬಾ ಇದೆ, ಸಾಧನೆ ಮಾಡೋದು ತುಂಬಾ ಇದೆ. ನಮಗೆ ವಿಶ್ ಮಾಡಿದ್ರು ದಾಸರಳ್ಳಿ ಆಗಿರ್ಬೋದು, ಮತ್ತೆ ಮಸಾಲೆ ಆಗಿರ್ಬೋದು, ಏನ್ ಹೇಳ್ತೀರಾ? ಖಂಡಿತ ನಾವು ಏನು ಸನ್ಯಾಸಿಗಳಲ್ಲ, ನಮಗೂ ಒಂದು ಆಕಾಂಕ್ಷೆ ಇದೆ. ನೋಡೋಣ, ಅವಕಾಶ ಸಿಕ್ಕಿದ್ರೆ ಖಂಡಿತ ಐ ಆಮ್ ರೆಡಿ. ಏನೆಲ್ಲ ಬದಲಾವಣೆ ತರಬಹುದು, ಮತ್ತೆ ಒಂದಷ್ಟು ತಾವು ಚುನಾವಣೆಯಲ್ಲಿ ಇಂಥ ಬದಲಾವಣೆಗಳನ್ನ ಮಾಡ್ತೀನಿ ಅಂದಾಗ ಯಾವ ರೀತಿ ಬದಲಾವಣೆಗಳನ್ನ ಮಾಡಬಹುದು? ನಾವು ಬಡವರ ಪರ, ಭ್ರಷ್ಟಾಚಾರ ವಿರೋಧ, ಇವೆರಡೇ ನನ್ನ ಸಿದ್ಧಾಂತ. ಈ ದಿನದ ಬರ್ತಡೇ ದಿನ ಏನೇನು ವಿಶೇಷ ಕಾರ್ಯಕ್ರಮಗಳು ಬೆಳಗ್ಗೆ? ಇವತ್ತು 50 ವರ್ಷ ತುಂಬಿತು ನನಗೆ. ಆ ಒಂದು ಶುಭ ಸಂದರ್ಭದಲ್ಲಿ 50 ಜನ ವೃದ್ಧರಿಗೆ ಸೀರೆ ಕೊಟ್ಟಿದ್ದೀನಿ, 50 ಜನ ವೃದ್ಧರಿಗೆ ಬಟ್ಟೆ ಕೊಟ್ಟಿದ್ದೀನಿ. ಮುಖ್ಯವಾಗಿ ಅಂಗವಿಕಲರು ಸುಮಾರು ಒಂದು 50 ಜನಕ್ಕೆ, ಕಣ್ಣಿಲ್ಲದ ಅಂಧರು, ಅವ್ರನ್ನ ಪಾಪ ಆ ಥರ ನಾವು ಮಾತಾಡಬಾರ್ದು, ವಿಶೇಷ ಚೇತನರು ಅಂತಾರಲ್ಲ, ಅವ್ರಿಗೆ ನಾನು ಇವತ್ತು ಒಂದು ದಿನದ ಊಟ, ಆಮೇಲೆ ಅವ್ರಿಗೆ ಬಟ್ಟೆ ಎಲ್ಲ ಕೊಟ್ಟು, ಅವ್ರಿಗೆ ಸ್ವೀಟ್ ಕೊಟ್ಟು ಅವ್ರ ಆಶೀರ್ವಾದ ಪಡೆದಿದ್ದೀನಿ. ಯಾರೆಲ್ಲ ಬಂದಿದ್ರು? ನಾವೇನೋ ಆ ಥರ ಗಣ್ಯ ವ್ಯಕ್ತಿಗಳು ಅನ್ನೋ ಮಟ್ಟಕ್ಕೇನು ಹೋಗಿಲ್ಲ ನಾವು. ನಮ್ಮ ಆತ್ಮೀಯರು ಮುನೇಗೌಡರು ಫಸ್ಟ್ ಬಂದು ವಿಶ್ ಮಾಡಿದ್ರು, ಆಮೇಲೆ ನಮ್ಮ ಜನವಿಕಾಸ ಸಂವಾದ ಸಹಕಾರಿ ಪದಾಧಿಕಾರಿಗಳು, ಆಮೇಲೆ ನಮ್ಮ ಹಿತೈಷಿಗಳು, ತುಂಬಾ ಜನ ಬಂದಿದ್ರು ಬಿಡಿ ಹಿತೈಷಿಗಳು. ನಾವು ರಾಜಕೀಯ ಅನ್ನೋದಕ್ಕಿಂತ ಜಾಸ್ತಿ ನಮ್ಗೇನು ನೆಟ್ವರ್ಕ್ ಇದೆ, ನನ್ನ ಕಷ್ಟ ಸುಖಕ್ಕೆ ಯಾರು ಸ್ಪಂದಿಸಿದ್ದಾರೆ ಪ್ರತಿಯೊಬ್ಬರು ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ದಾಸರಳ್ಳಿ ಭಾಗದಲ್ಲಿ PH ರಾಜು ಇರ್ಬೋದು, ಬಸಣ್ಣ ಇರ್ಬೋದು, ನಮ್ಮ ಮುಖ್ಯವಾಗಿ MH ಪಾಟೀಲ್, ಆಮೇಲೆ ನಮ್ಮ ಯತ್ನಳ್ಳಿ ಭಾಗದಲ್ಲಿ ಬಿರಾದರ್ ಅಂತ ಒಬ್ರು, ಎಲ್ಲ ಭಾಗದಲ್ಲಿ, ಆಮೇಲೆ ನಮ್ಮ ಮತ್ತಳ್ಳಿ ವೀರಶೈವ ಮುಖಂಡರಾದ ನಾಗಣ್ಣ ಬಂದಿದ್ರು, ಆಮೇಲೆ ನಮ್ಮ ಟೊಯೋಟಾ ರಾಜು, ಆಮೇಲೆ ತರಕಾರಿ ಮಾರ್ಕೆಟಲ್ಲಿ ಸುಮಾರು ಜನ ವರ್ತಕರು ಬಂದಿದ್ರು, ಆಮೇಲೆ ನಮ್ಮ ಆಟೋ ಚಾಲಕರಾದ ವೇಣು, ಬೈಲಪ್ಪ, ಇವರೆಲ್ಲ ತುಂಬಾ ಜನ ಬಂದಿದ್ರು ನೋಡಿ. ಮತ್ತಳ್ಳಿ ಭಾಗದಲ್ಲೂ ಸಹ ಇವತ್ತು ಖಂಡಿತ ನಾನು ನನ್ನ ಜೀವನದಲ್ಲಿ ಮರೆಯದ ಒಂದು 50ನೇ ದಿನದ ಜನ್ಮದಿನ ಅಂತ ನಾನು ಹೇಳ್ಬೋದು. ನನಗೆ ಗೊತ್ತಿಲ್ಲ, ನಾನು ದೇವ್ರಿಗಿಂತ ಜಾಸ್ತಿ ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ ನನಗೆ. ನನ್ನ ತಂದೆ ತಾಯಿನೇ ದೇವರು ಅಂತ ಇವತ್ತವರೆಗೂ ಸಹ ನಾನು ತಂದೆ ತಾಯಿನೇ ದೇವರು. ನಾನು ಜೀವನದಲ್ಲಿ ಇವತ್ತೇನಿದ್ದೀನಿ ಬಿಕಾಸ್ ಆಫ್ ಮೈ ಪೇರೆಂಟ್ಸ್, ನನ್ನ ಅಪ್ಪ ಅಮ್ಮ. ಆ ಒಂದು ಇದರಲ್ಲಿ ನಾನು ಇದ್ದೀನಿ. ನನ್ನ ತಂದೆ ತಾಯಿ ಆಶೀರ್ವಾದ, ಅವ್ರು ಮಾಡಿರೋ ನಮಗೆ ಒಳ್ಳೆ ಸಂಸ್ಕಾರ ಇವತ್ತು ನನ್ನ ಅಭಿಮಾನಿಗಳಾಗ್ಲಿ, ನನ್ನ ಇಷ್ಟಪಡೋ ಜನ ಆಗ್ಲಿ, ನನ್ನ ಇಷ್ಟಪಡೋ ಬಡ ಜನ, ನಮ್ಮ ಹತ್ರ ಸಾಹುಕಾರರಿಗಿಂತ ಬಡ ಜನನೇ ಜಾಸ್ತಿ ನನ್ನ ಹತ್ರ ಬರ್ತಾರೆ. ನಮ್ಮ ಕೈಲಾಗಿದ್ದು ನಾವು ಜನನ ಮೇಂಟೈನ್ ಮಾಡಿದ್ದೀವಿ.